ಪರದಾಡುತ್ತಿದ್ದ ವಾರ್ಡಿನ ಜನತೆಗೆ ಸಹಕರಿಸಲು ಪುರಸಭೆ ಮುಖ್ಯಾಧಿಕಾರಿ ಮತ್ತು ಅಧ್ಯಕ್ಷರು ಸ್ಥಳಕ್ಕೆ ಭೇಟಿ ನೀಡಿ ರಸ್ತೆಗೆ ಅಡ್ಡವಾಗಿದ್ದ 2 ನಿವೇಶನಗಳ ಮಾಲೀಕರೊಂದಿಗೆ ಮಾತನಾಡಿ ಸುಗಮ ಸಂಚಾರಕ್ಕೆ ರಸ್ತೆ ವ್ಯವಸ್ಥೆ ಕಲ್ಪಿಸಿಕೊಟ್ಟಿದ್ದಾರೆ. ಈ ವೇಳೆ ಪುರಸಭೆ ಅಧ್ಯಕ್ಷ ಭಾಸ್ಕರ್ ಮಾತನಾಡಿ, ಮಾರುತಿ ನಗರ ಮುಖ್ಯ ರಸ್ತೆ ಸಮಸ್ಯೆ ಇದ್ದ ಕಾರಣ ಸ್ಥಳಕ್ಕೆ ಅಧಿಕಾರಿಗಳ ಸಮೇತ ಭೇಟಿ ನೀಡಿ 2 ಸೈಟ್ ಮಾಲೀಕರ ಜೊತೆ ಮಾತುಕತೆ ನಡೆಸಿ ರಸ್ತೆ ಸಮಸ್ಯೆ ಬಗೆಹರಿಸಿದ್ದೇವೆ ಎಂದರು. ರಸ್ತೆ ನಿರ್ಮಾಣಕ್ಕೆ ಅನುವು ಮಾಡಿಕೊಡುವ ಜೊತೆಗೆ ಮಾಲೀಕರಿಗೆ ಕೃತಜ್ಞತೆ ಸಲ್ಲಿಸಿದರು. ಮಾರುತಿ ನಗರದಲ್ಲಿ ಎಲ್ಲಾ ರಸ್ತೆಗಳ ಸಮಸ್ಯೆಗಳಿವೆ. ಪ್ರತಿ ರಸ್ತೆಯು 7 ರಿಂದ 8 ಅಡಿಗಳಷ್ಟು ಮಾತ್ರ ಇದ್ದು ಸಾರ್ವಜನಿಕರ ಓಡಾಟಕ್ಕೆ ತೊಂದರೆಯಾಗುತ್ತಿದೆ. ಯಾವುದೇ ಮನೆಗಳಿಂದ ರೋಗಿಗಳನ್ನು ಸಾಗಿಸಲು ಆಂಬ್ಯುಲೆನ್ಸ್ ಓಡಾಡಲು, ತುರ್ತು ಪರಿಸ್ಥಿತಿಯಲ್ಲಿ ಪೊಲೀಸ್ ಹಾಗೂ ಅಗ್ನಿಶಾಮಕ ದಳದ ವಾಹನಗಳು ಓಡಾಡಲು ಕಷ್ಟಕರವಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗ ನಿರ್ಮಾಣ ಮಾಡುತ್ತಿರುವ ಮನೆ ಮಾಲೀಕರಾದರೂ ರಸ್ತೆಗೆ ದಾರಿ ಬಿಟ್ಟು ಮನೆಗಳನ್ನು ನಿರ್ಮಾಣ ಮಾಡಿಕೊಂಡರೆ ಮುಂದಿನ ಪೀಳಿಗೆಗೆ ಅನುಕೂಲವಾಗುತ್ತದೆ ಎಂದರು. ಏನು ನಾವು ಕಾರ್ಯಾಚರಣೆ ಮಾಡಿದ್ವಿ, ಮಾರುತಿ ನಗರ ಮುಖ್ಯ ರಸ್ತೆ ತೆರವು ಮಾಡೋ ವಿಚಾರ. ಲಾಸ್ಟ್ ಟೈಮ್ ನಾನು 1 ವೀಕ್ ಬಿಫೋರು ಮಾರುತಿ ನಗರ ವಾರ್ಡ್ ಸಭೆ ಮಾಡಿದ್ವಿ. ಪ್ರತಿ ಮನೆ ರೋಡು ಎಲ್ಲ ವ್ಯವಸ್ಥೆ ಹೋಗಿ ಏನು ಮುನ್ಸಿಪಾಲ್ಟಿಯಿಂದ ಏನು ಸೌಲಭ್ಯ ಸಿಗ್ತಾ ಇದೆ, ಏನಾದರೂ ಕಂಡು ಬರ್ತಾ ಇದೆಯಾ ಎಲ್ಲ ವಿಚಾರ ಮಾಡಿ ಆ ರೋಡ್ಸ್ ಎಲ್ಲ ನೋಡಿದಾಗ ಇದು ಒಂದು ಮೇಜರ್ ಇಶ್ಯೂ ಇತ್ತು. ಏನು ಅಂದರೆ ಮಾರುತಿ ನಗರ ಅರ್ಧ ಮೈನ್ ರೋಡ್ ಈ ಕಡೆಯಿಂದ ಆ ಕಡೆಗೆ ಈ ಗೋವಿಂದ ರೆಡ್ಡಿ ಅವರು ಮತ್ತು ರಮೇಶ್ ಅವರ ಸೈಟು ಒಂಚೂರು ಎಕ್ರೋಚ್ ಆಗಿತ್ತು. ಇವರಿಗೆ ಪಂಚಾಯತಿಯಲ್ಲಿ ಖಾತಾ ಆಗಿತ್ತು. ನಾವು ಅದನ್ನು ಇವರು ಪೊಸಿಷನ್ ಒಂಚೂರು ರೋಡ್ ವ್ಯವಸ್ಥೆಗೆ ಜನರಿಗೆ ಅನುಕೂಲ ಆಗುತ್ತೆ. ಅರ್ಧ ವಾರ್ಡ್, ಎಸ್ಪೆಷಲಿ ವಾರ್ಡ್ ನಂಬರ್ 1ನಲ್ಲಿ ಅರ್ಧ ಏರಿಯಾ ಆ ಕಡೆಗೆ ಇದೆ. ಇದೇ ಮೈನ್ ರೋಡ್ ಇದು ಕನೆಕ್ಟಿಂಗ್. ಇದಿಲ್ಲ ಅಂದಿದ್ರೆ ಅವ್ರಿಗೆ ಆ ಕಡೆ ಕನೆಕ್ಟಿಂಗೇ ಇಲ್ಲ ಅಂಥವರು ಇವತ್ತು ಇಬ್ಬರು ಗೋವಿಂದ ರೆಡ್ಡಿ ಮತ್ತು ರಮೇಶ್ ರೆಡ್ಡಿ ಅವರಿಬ್ಬರೂ ಅವ್ರ ಸೈಟ್ಗಳಲ್ಲಿ ಒಂದಷ್ಟು ಜಾಗ ಬಿಟ್ಕೊಟ್ಟು ಅಲ್ಲಿ ರಸ್ತೆ ಮಾಡೋದಕ್ಕೆ ಮಾರ್ಗ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ತುಂಬ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಇದರಿಂದ ಮಾರುತಿ ನಗರ್ಗೆ ಒಂದು ರೂಪುರೇಷೆ ಸಿಗುತ್ತೆ. ರಫೀವುಲ್ಲಾ, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ.